ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂದ್ರೆ ತಿಂಗಳಿಗೆ 1,75,000 ರೂಪಾಯಿ ಅಂದ್ರೆ 1.25 ಲಕ್ಷ ತನಕ ಸ್ಯಾಲರಿ ಸಿಗುವಂತಹ ಸರ್ಕಾರಿ ಜಾಬ್ನ ತಗೊಂಬಂದಿದೀವಿ. ಇದು ಯಾವ ಹುದ್ದೆ ಮತ್ತೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಥವಾ ವಾಕ್ ಇನ್ ಇಂಟರ್ವ್ಯೂ ಇದೆಯಾ, ನೋಟಿಫಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಇದನ್ನೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀವಿ. ವಿಡಿಯೋನ ಫುಲ್ ನೋಡಿ ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡು ಅರ್ಜಿಯನ್ನ ಹಾಕೊಳ್ಳಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನನೂ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಒಂದು ದಿವಸನೂ ಮಿಸ್ ಮಾಡ್ದೇನೆ ಜಾಬ್ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವಾಗ ವಿಡಿಯೋನ ಶುರು ಮಾಡೋಣ. NDMAನವರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. NDMA ಅಂದರೆ ಏನು ಅಂತ ಹೇಳಿ ತಲೆಗೆಡಿಸ್ಕೊಡ್ತಾ ಇದ್ದೀರಾ, ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂದರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅಖಿಲ ಭಾರತದಲ್ಲಿ ಹುದ್ದೆ ಖಾಲಿ ಇದೆ. ಟೋಟಲ್ 2 ಹುದ್ದೆ ಖಾಲಿ ಇದೆ. ಸೀನಿಯರ್ ಕನ್ಸಲ್ಟೆಂಟ್ ಹುದ್ದೆ ಇದಾಗಿರುತ್ತೆ. ಹಿರಿಯ ಸಲಹೆಗಾರ ಹುದ್ದೆ ಆಗಿರುತ್ತೆ. ಸ್ಯಾಲ್ರಿ 1,25,000 ರೂಪಾಯಿಂದ ಹಿಡಿದು 1,75,000 ರೂಪಾಯಿ ಅಂದರೆ 1.25 ಲಕ್ಷದಿಂದ 1.25 ಲಕ್ಷ ತನಕ ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ಇದರ ವಯೋಮಿತಿಯ ಡೀಟೇಲ್ಸ್ನ ನೋಡೋದಾದ್ರೆ 50 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಮಿನಿಮಮ್ 18, ಮ್ಯಾಕ್ಸಿಮಮ್ 50 ವರ್ಷದವ್ರ ತನಕನೂ ಅರ್ಜಿಯನ್ನ ಹಾಕೋಬಹುದು. ಅಪ್ಲಿಕೇಶನ್ ಫೀಸ್ನ ತಿಳ್ಕೊಳ್ಳೋದಾದ್ರೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೋಬಹುದು. ನೆಕ್ಸ್ಟ್ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ರಿಟರ್ನ್ ಟೆಸ್ಟ್ ಅಂದ್ರೆ ಲಿಖಿತ ಪರೀಕ್ಷೆ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ನೆಕ್ಸ್ಟ್ ಅರ್ಜಿಯನ್ನ ಹೇಗೆ ಹಾಕೊಡ್ಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ಈ ವಿಡಿಯೋ ಇನ್ನೂ ಹಲವಾರು ಜನರಿಗೆ ತಲುಪುತ್ತೆ ಮತ್ತೆ ನಮಗೂ ಕೂಡ ವಿಡಿಯೋ ಮಾಡಬೇಕು ಅಂತ ಹೇಳಿ ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ನೀವೇನಾದ್ರೂ ತಲೆಗೆಡಿಸ್ಕೊಳ್ತಾ ಇದ್ದೀರಾ ಇದು ಯಾವ ವೆಬ್ಸೈಟ್ನಲ್ಲಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀವಿ ಅಂತ, ನಮ್ಮದೇ ವೆಬ್ಸೈಟ್ ಕಂಡ್ರಿ. prgovernmentjobs.com ಅಂತ ಹೇಳಿ ವೆಬ್ಸೈಟ್ ಮಾಡಿದೀವಿ. prgovtjobs.com ಅಂತ ಹೇಳಿ. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ವೆಬ್ಸೈಟ್ನ ಓಪನ್ ಮಾಡ್ಕೋಬಹುದು. ಏನಕ್ಕೆ ಅಂತ ಹೇಳಿದ್ರೆ ಪ್ರತಿದಿನನೂ ನೀವು 5ರಿಂದ 10 ಜಾಬ್ ಡೀಟೇಲ್ಸ್ನ ತಿಳ್ಕೊಂಡ್ಲಿ ಅಂತ ಹೇಳಿ ಮಾಡಿದೀವಿ. ಯೂಟ್ಯೂಬ್ನಲ್ಲಿ ಪ್ರತಿದಿನಕ್ಕೆ 1, 2 ಅಥವಾ ಹೈಯೆಸ್ಟ್ ಅಂದರೆ 3 ವಿಡಿಯೋ ಮಾಡಿ ತಿಳಿಸ್ಕೊಡ್ಬೋದು. ಆದರೆ ಇನ್ನೂ 5ರಿಂದ 10 ಜಾಬ್ ಡೀಟೇಲ್ಸ್ ಪ್ರತಿದಿನಕ್ಕೆ ಬರ್ತಾ ಇದ್ರೆ ಅದನ್ನ ತಿಳಿಸ್ಕೊಡೋಕ್ಕೋಸ್ಕರ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದೀವಿ. ಈ ವೆಬ್ಸೈಟ್ನ ಸದುಪಯೋಗ ಪಡಿಸ್ಕೊಳ್ಳಿ. ಡಿಸ್ಕ್ರಿಪ್ಷನಿಂದ ಅಥವಾ ಕಮೆಂಟ್ ಬಾಕ್ಸಿಂದ ಲಿಂಕಿಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, 10th ಪಾಸು, 12th ಪಾಸು, ಡಿಗ್ರಿ ಪಾಸ್ ಈ ಥರ ಜಾಬ್ಸ್ಗಳಿದೆ. ಈ ಬಟನ್ ಮೇಲೆ ಯಾವುದು ಜಾಬ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಓಪನ್ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಕನ್ನಡದಲ್ಲೂ ಅದೇ ಬಟನ್ ಇದೆ. ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಲಿಸ್ಟ್ನ ಕೊಟ್ಟಿದ್ದೀವಿ. ಕರ್ನಾಟಕ ಗೌರ್ಮೆಂಟ್ ಜಾಬ್ಸಲ್ಲಿ ಯಾವ್ಯಾವ್ದಿದೆ ಅಂತ ಹೇಳಿ ಲಿಸ್ಟ್ ಇದೆ. ಇಲ್ಲಿ ಹಿಂಗೆ ಕೆಳಗಡೆ ಬರ್ಬೋದು. ಮೊಬೈಲಲ್ಲಾದರೂ ಅಷ್ಟು ಹಿಂಗೆ ಸ್ಕ್ರೋಲ್ ಮಾಡ್ಬೋದು. ಇಲ್ಲಿ ತುಂಬ ಲಿಸ್ಟ್ ಇರುತ್ತೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಲಿಸ್ಟ್ ಇರುತ್ತೆ. ಇಲ್ಲಿ 10th ಪಾಸಿಂದ ಲಿಸ್ಟ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಮೋರ್ ಜಾಬ್ಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ಓಪನ್ ಆಗುತ್ತೆ ಜಾಸ್ತಿ ಜಾಬ್ಸು. ಇಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ಮೋರ್ ಜಾಬ್ಸ್ ಓಪನ್, ಸೆಂಟ್ರಲ್ ಗೌರ್ಮೆಂಟಿಂದು. ಇಲ್ಲಿ 10th ಪಾಸ್ ಜಾಸ್ತಿ ಓಪನ್ ಆಗುತ್ತೆ. ಗೊತ್ತಾಯ್ತಲ್ವಾ ಹೇಗೆ ಓಪನ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀವಿ. ಇವಾಗ ನಾವು ಯಾವುದು ಅಂತ ನೋಡಿದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಟಿಫಿಕೇಶನ್ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತಲೂ ತೋರಿಸ್ತಾ ಇದ್ದೀನಿ. ಈ ವೆಬ್ಸೈಟಲ್ಲಿ ಫುಲ್ಲು ಕೆಳಗಡೆ ಬನ್ನಿ. ಇಲ್ಲಿ ನಿಮಗೆ ಅಫಿಷಿಯಲ್ PDF ಸಿಗುತ್ತೆ ನೋಟಿಫಿಕೇಶನ್ ಇಂದು. ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ PDF ಅಂತಿದೆಯಲ್ಲ, ಅದರ ಪಕ್ಕದಲ್ಲಿ ನೀಲಿ ಬಟನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಂತ ಇದೆಯಲ್ಲ, ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್. ಇಲ್ಲೂ ನೀಲಿ ಕಲರ್ ಇದೆಯಲ್ಲ, ನೀಲಿ ಕಲರ್ ಇದೆ ಅಂದರೆ ಅದು ಲಿಂಕ್, ಅಲ್ಲಿಂದ ಕ್ಲಿಕ್ ಮಾಡಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬೋದು. ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೀವೇನಾದರೂ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಈ ಜಾಬ್ ಡೀಟೇಲ್ಸ್ನ ಈ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಡೀಟೇಲ್ಸ್ ಗೊತ್ತಾಗಬೇಕಲ್ವಾ, ಯಾವ್ಯಾವ ಜಾಬ್ ಅಪ್ಲೋಡ್ ಆಗಿದೆ, ಅದರ ಲಿಂಕು ಎಲ್ಲ ಬೇಕು ಅಂದರೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಬೇಕು. ಇದು ಈ ವೆಬ್ಸೈಟಲ್ಲೇ ಈ ಥರ ಬಟನ್ ಕೊಟ್ಟಿದ್ದೀವಿ. ಇಲ್ಲಿಂದ ಕ್ಲಿಕ್ ಮಾಡಿ ಕೂಡ ನಮ್ಮ ಚಾನಲ್ಸ್ನ ಫಾಲೋ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀವಿ, ಸೋಷಿಯಲ್ ಮೀಡಿಯಾ ಲಿಂಕು. ಆ ಡಿಸ್ಕ್ರಿಪ್ಷನಿಂದ ಕ್ಲಿಕ್ ಮಾಡಿ
ಟೆಲಿಗ್ರಾಮ್ನ ಜಾಯಿನ್ ಆಗ್ಬೋದು. ಪ್ರತಿದಿನನೂ ಎಷ್ಟು ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ ವೆಬ್ಸೈಟ್ನಲ್ಲಿ ಅಂತ ಹೇಳಿ, ಯಾವ ಜಾಬ್ಸ್ ಅಂತ ಹೆಸರು ಮತ್ತೆ ಅದರ ಲಿಂಕ್ ಕೊಡ್ತೀವಿ. ಕೊನೆ ದಿನಾಂಕ ಹತ್ರ ಬರ್ತಿದ್ದಾಗೆ ಅದರ ಲಿಂಕ್ ಕೂಡ ಕೊಡ್ತೀವಿ. ಯಾವ್ಯಾವ ಜಾಬ್ ಕೊನೆಗೊಳ್ತಾ ಇದೆ, ಡೇಟ್ ಏನು, ಅದರ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಲಿಂಕ್ ಅದಕ್ಕೂ ಕೊಡ್ತೀವಿ. ಗೊತ್ತಾಯ್ತಲ್ವಾ? ಇವಾಗ ನೆಕ್ಸ್ಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ, ನೀವು ಇಮೇಲ್ ಐ ಡಿ ಮುಖಾಂತರ ಅಂದರೆ ಇಮೇಲ್ ಮಾಡಬೇಕಾಗತ್ತೆ. ಯಾವ ಇಮೇಲ್ ಐ ಡಿಗೆ ಅಂತ ಹೇಳ್ತೀನಿ. ನೀವು ಅಫಿಷಿಯಲ್ ನೋಟಿಫಿಕೇಶನ್ನ ಓದ್ಕೊಂಡು ನಿಮ್ಮ ರೆಸ್ಯೂಮೆ ಮತ್ತೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಈ ಇಮೇಲ್ ಐ ಡಿಗೆ ಕಳಿಸ್ಬೇಕಾಗತ್ತೆ. recruitment-ndma@gov.in ಅಂತ ಹೇಳಿ ಈ ವೆಬ್ಸೈಟ್ನಲ್ಲಿ ಕಾಣಿಸ್ತಾ ಅಂದರೆ ಇರುತ್ತೆ ಡೀಟೇಲ್ಸು. ಇಲ್ಲಾಂದರೆ ಬೇಕು ಅಂದರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಇಮೇಲ್ ಐ ಡಿದು. ಗೊತ್ತಾಯ್ತಾ? ನೆಕ್ಸ್ಟು ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳೋದು ಮರಿಬೇಡಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅದೆಲ್ಲ ಫುಲ್ಫಿಲ್ ಆಗ್ತಾ ಇದೆಯಾ ಅಂತ ತಿಳ್ಕೊಂಡ ನಂತರನೇ ಅರ್ಜಿಯನ್ನು ಹಾಕಿ, ಇಲ್ಲಾಂದರೆ ಅರ್ಜಿ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಅಂದರೆ ರೆಸ್ಯೂಮೇನಲ್ಲಿ ಇಮೇಲ್ ಐ ಡಿ ಮೊಬೈಲ್ ನಂಬರ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ತಪ್ಪಾಗಿದ್ದರೆ ಮತ್ತೆ ನಿಮಗೆ ಜಾಬ್ ಸಿಕ್ಕಿದ್ರು ಅವರು ತಿಳಿಸೋದಕ್ಕಾಗೋದಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಯಾವ್ಯಾವುದು ಅಂದರೆ ಐ ಡಿ ಪ್ರೂಫಿಗೆ ಆಧಾರ್ ಕಾರ್ಡ್, ವೋಟರ್ ಐ ಡಿ, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಎಜುಕೇಷನಲ್ ಕ್ವಾಲಿಫಿಕೇಷನ್ದು ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡ್ಸು ಎಕ್ಸೆಟ್ರಾ ಎಲ್ಲ ಇಟ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ, ಉಚಿತವಾಗಿ ಅರ್ಜಿಯನ್ನು ಹಾಕ್ಕೋಬಹುದು. ಮತ್ತೆ ನೀವು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಮೆನ್ಷನ್ ಮಾಡ್ಕೊಳ್ಳಿ ಒಂದ್ಸಲ ಕಳಿಸೋಕ್ಕಿಂತ ಮುಂಚೆ, ಇಮೇಲ್ ಮಾಡೋಕ್ಕಿಂತ ಮುಂಚೆ. ನೋಟಿಫಿಕೇಶನ್ ರಿಲೀಸ್ ಆಗಿದ್ದು 10 ಜೂನ್ 2025. ಕೊನೆಯ ದಿನಾಂಕ 17 ಜೂನ್ 2025. ಅಷ್ಟರ ಒಳಗಡೆ ಆದಷ್ಟು ಬೇಗ ಅರ್ಜಿಯನ್ನು ಹಾಕ್ಕೊಳ್ಳಿ. ಗೊತ್ತಾಯ್ತಲ್ವಾ? 17 ಜೂನ್ ನೈಟ್ ತನಕನೂ ಟೈಮ್ ಇರುತ್ತೆ, ಅಷ್ಟರೊಳಗಡೆ ಹಾಕ್ಕೊಳ್ಳಿ. ಗೊತ್ತಾಯ್ತಲ್ವ? ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದನ್ನು ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.